ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದಕ್ಕೆ ಮಾಡಿದೆ. ಅಂದ್ರೆ ನೀವೇ ಕಾಲ್ ಮಾಡ್ಲಿಲ್ವಾ? ಗಂಗೆ ಅವರು ಫೋರ್ಸ್ ಮಾಡಿದ್ರು ಅಂತ ಮಾಡಿದ್ರಾ? ಹಾಗೇನಿಲ್ಲ, ಅದು ಪರವಾಗಿಲ್ಲ ಬಿಡಿ. ಅದೇನೇ ಇದ್ರೂ ನೇರವಾಗಿ ಹೇಳ್ತೀರಲ್ಲ, ನನಗೆ ಆ ಗುಣನೇ ಇಷ್ಟ. ಒಟ್ನಲ್ಲಿ ಫೋನ್ ಮಾಡಿದ್ರಲ್ಲ, ನನಗೆ ಖುಷಿ ಆಯ್ತು. ಊಟ ಮಾಡಿದ್ರಾ? ಹಾ. ಮತ್ತೆ ಇನ್ನೇನು ಸಮಾಚಾರ? ಏನೂ ಇಲ್ಲ. ಮತ್ತೆ ಹೇಳ್ಬೇಕು. ನೀವೇ ಏನಾದರೂ ಹೇಳಿ. ಏನೂ ಇಲ್ಲ. ಫೋನ್ ಇಡ್ಲಾ? ಯಾಕೆ ಈಗ ತಾನೇ ಫೋನ್ ಮಾಡಿದ್ರಲ್ಲ, ಇಷ್ಟು ಬೇಗ ಫೋನ್ ಇಡ್ತೀರಾ? ಇಲ್ಲ, ಹಾಗಲ್ಲ. ಪಾಪ ನೀವು ನಿದ್ದೆ ಮಾಡ್ತಾ ಇದ್ರೇನೋ, ಡಿಸ್ಟರ್ಬ್ ಆಗುತ್ತೇನೋ ಅಂತ. ಚೇಚೆ, ನಾನು ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳಿದ್ನಾ? ನಮ್ಮ ಹುಡುಗಿ ಫೋನ್ ಮಾಡಿದ್ರೆ ನಮಗೂ ಖುಷಿ ಅಲ್ವಾ? ಬೇಕಿದ್ರೆ ಹೇಳಿ, ಬೆಳಗ್ಗೆವರೆಗೂ ಮಾತಾಡ್ತೀನಿ. ಗೌರಿ ಅವರೇ, ನನಗೆ ಈಗಲೇ ನಿಮ್ಮನ್ನ ನೋಡಬೇಕು ಅನಿಸ್ತಿದೆ. ಆಕ್ಚುಲಿ ಐ ಆಮ್ ಮಿಸ್ಸಿಂಗ್ ಯು. ಅಲ್ಲ, ನಾನು ಏನೇ ಕೇಳಿದ್ರು ಬರೀ ಹಾ ಹ್ಞೂ ಅಂತ ಉತ್ತರ ಕೊಡ್ತಿದ್ರಾ? ಪಕ್ಕದಲ್ಲಿ ಯಾರಾದರೂ ಇದ್ದಾರಾ? ಗಂಗಾ ಇದ್ದಾಳೆ. ಸರಿ, ಹಾಗಿದ್ರೆ ಬೆಳಗ್ಗೆ ಹೇಗಿದ್ರೂ ಶಾಪಿಂಗ್ ಮಾಡೋದಕ್ಕೆ ಸಿಗ್ತೀವಲ್ಲ, ಜೊತೆಲೇ ಇರ್ತೀವಿ, ಟೈಮೂ ಸಿಗುತ್ತೆ. ಹಾಗೆ ಪಕ್ಕ ಕೂತ್ಕೊಂಡು ಶಾಪಿಂಗ್ ಮಾಡ್ತಾ ಮಾತಾಡೋಣ. ಹಾಂ, ಸರಿ. ಹಾಂ, ಗುಡ್ ನೈಟ್. ಗುಡ್ ನೈಟ್. ಇವಾಗ ನಿನ್ನ ಅನುಮಾನ ಕ್ಲಿಯರ್ ಆಯ್ತಾ? ಇಲ್ಲ, ನಂಗಿನ್ನೂ ಅನುಮಾನ ಜಾಸ್ತಿ ಆಯ್ತು. ಯಾಕೆ ನನ್ ಮೇಲೆ ಇಷ್ಟೊಂದು ಡೌಟ್ ಪಡ್ತಿದ್ಯಾ? ಅಲ್ಲ ಅಕ್ಕ, ನಿನ್ ವಾಯ್ಸಲ್ಲಿ ಸ್ವಲ್ಪನೂ ಪ್ರೀತಿನೇ ಕಾಣಿಸ್ಲಿಲ್ವಲ್ಲೇ? ಸುಮ್ನೆ ನಾನ್ ಮಾಡಿದ್ ಬಲ್ವಂತಕ್ ಫೋನ್ ಮಾಡಿದ್ಯಾ ಅಷ್ಟೇ ಅಲ್ವಾ? ನಾಳೆ ಮದ್ವೆ ಆಗೋ ಹುಡ್ಗನ್ ಜೊತೆ ಮಾತಾಡೋ ರೀತಿನ ಅಕ್ಕ ಇದು? ಇವಾಗ ನಿನ್ ಮುಂದೆನೆ ಅಭಯ್ ಅವ್ರು ಕಾಲ್ ಮಾಡಿ ಮಾತಾಡ್ತೀನಿ. ನನ್ನ ನೋಡಾದ್ರೂ ಸ್ವಲ್ಪ ಕಲ್ತ್ಕೋ ಹೇಗ್ ಮಾತಾಡೋದು ಅಂತ. ಇದನ್ ಯಾರಾದ್ರೂ ಪ್ರೀತಿ ಅಂತಾರ? ಯಾರೋ ಕಸ್ಟಮರ್ ಕೇರ್ ಕಾಲ್ ಮಾಡಿ ಮಾತಾಡ್ತಾರಲ್ಲ, ಹಾಗ್ ಮಾತಾಡ್ತೀಯ ನೀನು? ಅಲ್ಲ, ಮದ್ವೆ ಆಗೋ ಹುಡ್ಗನ್ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪನಾದ್ರೂ ಪ್ರೀತಿ ಬೇಡ್ವೇನೆ? ಗಂಗೆ, ನಿಂದ್ ಯಾಕೋ ಅತಿ ಆಯ್ತು ನೋಡು. ನಾನು ಅಜಯ್ ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಂಡಾಗಿದೆ. ನೀನ್ ಸುಮ್ನೆ ನನ್ನ ತಲೆಗೆ ಏನೇನೋ ತುಂಬ್ತಾ ಇದೀಯ. ಈ ಥರ ಎಲ್ಲ ನನ್ನ ಗೋಳ್ ಹೊಯ್ಕೋಬೇಡ, ನಂಗಿಷ್ಟ ಆಗಲ್ಲ. ಇನ್ನ ಇವಳನ್ ಕೇಳಿ ಪ್ರಯೋಜನ ಇಲ್ಲ. ಯಾರನ್ ಕೇಳ್ಬೇಕೋ ಅವ್ರನ್ನೇ ಕೇಳ್ತೀನಿ. ಸರಿ ಕಣೆ ಅಕ್ಕ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನಿರದೆ ಹೀಗೆ ಅಂದ್ರೆ ಏನ್ ತಾನೇ ಮಾಡಕ್ಕಾಗತ್ತೆ? ಫೋನ್ ಕೊಡು. ಅಪ್ಪ ಬರೋಕ್ ಮುಂಚೆ ಅಭಯ್ ಅವ್ರ ಜೊತೆ ಸ್ವಲ್ಪ ಮಾತಾಡ್ಬೇಕು. ನಿನ್ ಫೋನ್ ಯೂಸ್ ಮಾಡಿದ್ರೆ ಏನು ಬೇಜಾರಿಲ್ಲ ತಾನೆ? ಅಮ್ಮ ತಾಯಿ, ಈ ಫೋನ್ನ ನೀನೇ ಇಟ್ಕೊ, ನಂಗಿದ್ರ ಸಹವಾಸನೆ ಬೇಡ. ಹೋಗು, ನಾನ್ ನಿನ್ ತಂಗಿ. ನೀನ್ ಮುಚ್ಚಿಟ್ಟಿರೋ ಸತ್ಯನ ನಾನು ಅಭಯ್ ಅವರಿಂದ ತಿಳ್ಕೋತೀನಿ. ಈಗ್ಲೇ ತಿಳ್ಕೊತೀನಿ, ನೋಡ್ತಿರೋ. ಬಾರೋ 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 ಮನದ ಒಡೆಯ, ದಾಟಿ ದೂರದ ಗಡಿಯ, ಸೇರು ಹೃದಯದ ಗುಡಿಯ, ಬಾರೋ ಮನಸ್ಸಿನ ಒಡೆಯ, ಕಣ್ಣೊಳಗೋ ನೀನೆ, ನನ್ನೊಳಗೋ ನೀನೆ, ಕನಸೊಳಗೋ ನೀನೆ, ಮನಸೊಳಗೋ ನೀನೆ, ನೀನೇ ನೀನೇ ಗೌರಿ ಪ್ರಿಯನೇ. ಇಷ್ಟ ಇಲ್ದಿರೋ ಮದ್ವೆ ಒಂದ್ ಕಡೆ ಆದ್ರೆ ಗಂಗೆಗೆ ಹೆಲ್ತ್ ಇಶ್ಯೂ ಇನ್ನೊಂದ್ ಕಡೆ. ಗಂಗೆ ಜಾಸ್ತಿ ದಿನ ಬದುಕಲ್ಲ ಅಂತ ಗೌರಿಯವರಿಗೆ ಗೊತ್ತಾದ್ರೆ ಗೌರಿನೂ ಜೀವಂತವಾಗಿರಲ್ಲ. ಒಂದ್ ವೇಳೆ ಗಂಗೆಗೆ ಇಂಥ ಕಾಯಿಲೆ ಇದೆ ಅಂತ ನಮ್ಮನೇಲಿ ಗೊತ್ತಾದ್ರೆ ಹೇಗ್ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಸುಳ್ ಮೇಲ್ ಸುಳ್ಳ ಹೇಳ್ತಾನೆ ಇದ್ದೀನಿ. ಇಲ್ಲ, ಏನಾದ್ರೂ ಮಾಡ್ಲೇಬೇಕು. ಗೌರಿ ಅವ್ರಿಗೆ ಹಾಗೆ ನಮ್ಮ ಮನೆಯವ್ರಿಗೆ
ಗಂಗೆ ವಿಷಯ ಗೊತ್ತಾಗಕ್ಕಿಂತ ಮುಂಚೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ಎಷ್ಟ್ ಸಲ ಕಾಲ್ ಮಾಡಿದ್ರು ಪಿಕ್ ಮಾಡದೇ ಇಲ್ವಲ್ಲ. ಅಲ್ಲ, ರೇವತಿ ಮತ್ತೆ ಅಖಿಲ ಅವರು ಅಕ್ಕಂಗೆ ಮದ್ವೆ ಇಷ್ಟ ಇಲ್ಲ ಅಂತ ಹೇಳಿದ್ದು ನಿಜಾನಾ? ಇಷ್ಟ ಇಲ್ಲ ಅಂದ್ರೆ ಫಸ್ಟ್ ನನ್ನ ಹತ್ರ ಹೇಳ್ತಾ ಇದ್ಲು ಅಲ್ವಾ? ನಾನು ಅವಳ ತಂಗಿ, ನನ್ನ ಹತ್ರ ಹೇಳ್ಕೊಳ್ದೆ ಅಭಯ್ ಅವ್ರ ಹತ್ರ ಆ ವಿಷಯ ಯಾಕೆ ಹೇಳ್ಕೊಂಡ್ಲು? ಎಂಗೇಜ್ಮೆಂಟ್ ಅಲ್ಲಿ ಅಭಯ್ ಅವ್ರ ಮುಖದಲ್ಲಿ ಖುಷಿನೇ ಇರ್ಲಿಲ್ಲ. ನನ್ನೆಲ್ಲಾ ಪ್ರಶ್ನೆಗೂ ಉತ್ತರ ಸಿಗ್ಬೇಕಂದ್ರೆ ನಾನು ಇವಾಗ ಅಭಯ್ ಅವ್ರ ಜೊತೆ ಮಾತಾಡ್ಲೇಬೇಕು. ಹಲೋ ಹಲೋ ಅಭಯ್ ಅವರೇ, ನಾನ್ ಗಂಗೆ. ನೀವಾ? ಯಾಕೆ ನನ್ನ ವಾಯ್ಸ್ ಕೇಳಿದ ತಕ್ಷಣ ನೀವಾ ಅಂತ ಹಂಗ ರಾಗ ಎಳಿತಿದ್ದೀರಾ? ನಾನು ಕಾಲ್ ಮಾಡಿದ್ ಡಿಸ್ಟರ್ಬ್ ಆಯ್ತಾ? ಹಾಗಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಅನ್ನೋನ್ ನಂಬರ್ ಅಲ್ವಾ ಅಂತ ಇಗ್ನೋರ್ ಮಾಡಿದೆ. ಇದು ಅಕ್ಕನ್ ಹೊಸ ನಂಬರ್. ಅದೇ ಅಜಯ್ ಭಾವ ಅಕ್ಕಂಗಂತ ಫೋನ್ ಕೊಡ್ಸಿದಾರಲ್ಲ, ಆ ಫೋನಿಂದ ಮಾತಾಡ್ತಾ ಇದ್ದೀನಿ. ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ಏನು? ಅದೇ ನಾನು ಅವಾಗ ಬಂದಾಗ ಅಕ್ಕ ನಿಮ್ ಹತ್ರ ಏನ್ ಹೇಳ್ತಾ ಇದ್ಲು? ನಾನ್ ಬಂದ ತಕ್ಷಣ ಇಬ್ರು ಸ್ಟಾಪ್ ಮಾಡ್ಬಿಟ್ರಿ. ಆಮೇಲೆ ನೀವು ಸರಿಯಾಗಿ ಮಾತಾಡಕ್ ನನ್ ಕೈಗೆ ಸಿಗ್ಲೇ ಇಲ್ಲ. ಹೋಗ್ಬೇಕಾದ್ರೆ ಬಾಯ್ ಕೂಡ ಹೇಳಲಿಲ್ಲ. ನೀವ್ ನನ್ ಕಡೆ ನೋಡ್ತೀರಂತ ನಾನು ಎಷ್ಟು ಕಾಯ್ತಾ ಇದ್ದೆ ಗೊತ್ತಾ? ನನ್ ಮೇಲೆ ಏನಾದ್ರೂ ಕೋಪನಾ ಅಥವಾ ಬೇರೇನಾದ್ರೂ ವಿಷಯಕ್ಕೆ ಡಿಸ್ಟರ್ಬ್ ಆಗಿದ್ದೀರಾ? ಅಭಯ್ ಅವರೇ, ನೀವ್ ಯಾವಾಗ್ಲೂ ಖುಷಿಯಾಗಿರ್ಬೇಕು. ಈ ರೀತಿ ಬೇಜಾರ್ ಮಾಡ್ಕೊಂಡ್ರೆ ನನ್ ಕೈಲಿ ನೋಡಕ್ಕಾಗಲ್ಲ. ಏನಾದ್ರೂ ಪ್ರಾಬ್ಲಮ್ಮಾ? ಆ ಥರ ಎಲ್ಲ ಏನೂ ಇಲ್ಲ. ತಲೆ ನೋಯ್ತಾ ಇತ್ತು, ಅದಕ್ಕೆ ಬೇಗ ಮನೆಗೆ ಬಂದೆ. ಸರಿ, ಇವಾಗ ಹೇಗಿದ್ದೀರಾ? ಸ್ವಲ್ಪ ಹಾಗೆ ಇದೆ. ಹಾ, ನಾಳೆ ಶಾಪಿಂಗ್ ಹೋಗ್ತಾ ಇದೀವಲ್ಲ, ನನ್ ಕನ್ಫ್ಯೂಷನ್ಸ್ ಎಲ್ಲ ನಾಳೆ ಕ್ಲಿಯರ್ ಮಾಡಿ. ಅದು ನನ್ನ ಅಕ್ಕನ ರಿಲೇಶನ್ಶಿಪ್ ಹೇಗಿತ್ತು ಅಂತ ಹೇಳಿದ್ರೆ, ಅವಳು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡ್ತಾ ಇರ್ಲಿಲ್ಲ. ಆದ್ರೆ ಇವಾಗ ಅವಳೇನೋ ಸೀಕ್ರೆಟ್ ಮೇಂಟೈನ್ ಮಾಡ್ತಾ ಇದ್ದಾಳೆ ಅಂತ ನನಗ್ ಡೌಟು. ಅದ್ರಲ್ಲೂ ನನ್ನ ಹತ್ರ ಹೇಳ್ಕೊಳಕ್ಕಾಗದೆ ಇರೋದು ನಿಮ್ ಹತ್ರ ಹೇಳ್ಕೊಂಡಿದ್ದಾಳೆ ಅಂದ್ರೆ ಇನ್ನೂ ಶಾಕ್ ನನಗೆ. ಸೊ ನೀವ್ ಅಕ್ಕನ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ನನಗೆ ಹೇಳೋದು ನೀವು ಮಾಡೋ ದೊಡ್ಡ ಹೆಲ್ಪ್. ಒಬ್ಬ ಫ್ರೆಂಡ್ ಆಗಿ ಕೂಡ, ಹಾಗೆ ಒಬ್ಬ ಗಂಡನಾಗಿ ಕೂಡ. ಇಲ್ಲ ಮಾವ, ಯಾವುದೇ ಕಾರಣಕ್ಕೂ ನಮ್ಮ ಅಭಯ್ ಆ ಬಾಯ್ ಬಡ್ಕಿ ಗಂಗೆನ ಮದ್ವೆ ಮಾಡ್ಕೊಳ್ಳೋದಕ್ಕೆ ನಾನ್ ಬಿಡಲ್ಲ. ಆಯ್ತಾ ಬಿಲ್ಡಪ್ಪು? ಇಡ್ಲಾ ಫೋನು? ಏನ್ ಕಿಂಡಲ್ಲ?